ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರನ್ನ? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇವತ್ತು ಕಾಯಿಪಲ್ಲೆ ತರಕ್ಕೆ ಹೋಗ್ಬೇಕ್ರಿ. ಅದಕ್ಕಂತ ಫಸ್ಟಿಗೆ ಅಡುಗೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಜಳಕ ಮಾಡಿ ಕಾಯಿಪಲ್ಲೆ ತರಕ್ಕೆ ಹೋಗ್ಬೇಕ್ರಿ. ಇವತ್ತು ಬುಧವಾರ ಐತಲ್ಲ, ಆಲ್ರೆಡಿ ಕಾಯಿಪಲ್ಲೆ ಎಲ್ಲ ಖಾಲಿ ಆಗಕ್ಕೆ ಬಂದೈತ್ರಿ. ಅಂದ್ರೆ ಖಾಲಿ ಆಗೈತಿ. ಕ್ಯಾಪ್ಸಿಕಮ್ ಇದ್ದು ಅಂದ್ರೆ ದಪ್ಪ ಮೆಣಸಿನ್ಕಾಯಿ ಇದ್ದು ಸ್ವಲ್ಪ ಬೀಟ್ರೂಟ್ ಇತ್ತು, ಅದನ್ನೇ ಪಲ್ಯ ಮಾಡೋಣ ಅಂತೇಳಿ ಪಲ್ಯ ಮಾಡಾಕತ್ತಿದ್ದೀನಿ ನೋಡ್ರಿ. ಮತ್ತು ಹಾಗಲಕಾಯಿ ಸ್ವಲ್ಪ ಬೀಟ್ರೂಟ್ ಹಾಕಿ ಅದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿಬೇಕಂತೇಳಿ ಹಾಗಲಕಾಯಿನೂ ಕಟ್ ಮಾಡಿ ಜಾರಿಗೆ ಹಾಕಿಟ್ಟಿದ್ದೀನಿ. ಮತ್ತು ಸ್ವಲ್ಪ ಬೀಟ್ರೂಟ್ ಹಾಕ್ತೀನಿ ರೀ. ಆ್ಯಕ್ಚುಲಿ ಬರೀ ಹಾಗಲಕಾಯ್ದ ಮಾಡ್ತಿದ್ದೆ ರೀ. ನಮ್ಮ ಮನೆಯವ್ರಿಗೆ ಬರೀ ಹಾಗಲಕಾಯ್ದ ಮಾಡಿಕೊಟ್ಬಿಟ್ರೆ ಅದು ಜಾಸ್ತಿ ಕೈ ಹಾಕೈತೆ ಅಂತಾರೋ, ಅದಕ್ಕೆ ಸ್ವಲ್ಪ ಬೀಟ್ರೂಟ್ ಹಾಕಿ ಸ್ವಲ್ಪ ನಿಂಬೆಹಣ್ಣು ಉಪ್ಪು ಹಾಕಿ ಮಾಡ್ಕೊತೀನಿ ರೀ. ಈಗ ಬೀಟ್ರೂಟ್ ಪಲ್ಯ ಮಾಡೋಕೆ ಸ್ವಲ್ಪ ಸಣ್ಣಗೆ ಬೀಟ್ರೂಟನ್ನು ಕಟ್ ಮಾಡಿ ಇಟ್ಕೊತೀನಿ ರೀ. ಆದಷ್ಟು ಸಣ್ಣಗೆ ಕಟ್ ಮಾಡ್ಕೋಬೇಕು ಬೀಟ್ರೂಟ್ ಪಲ್ಯ ಮಾಡೋಕೆ. ಮತ್ತು ಕ್ಯಾಪ್ಸಿಕಮ್ನು ಕಟ್ ಮಾಡಿ ಇಟ್ಟಿದ್ದೀನಿ ರೀ. ನಾನು ಬೀಟ್ರೂಟ್ ಪಲ್ಯಕ್ಕೆ ಉಳ್ಳಾಗಡ್ಡಿ ಹಾಕಿ ಮೆಣಸಿನ್ಕಾಯಿ ಹಾಕಿ ಮಾಡ್ಕೊತೀನಿ ರೀ. ಅದು ಕ್ಯಾಪ್ಸಿಕಮ್ ಪಲ್ಯಕ್ಕಾದ್ರೆ ದಪ್ಪ ಮೆಣಸಿನ್ಕಾಯಿ ಪಲ್ಯಕ್ಕೆ ಬೆಳ್ಳುಳ್ಳಿ ಹಾಕಿ ಅಂದರೆ ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕಿ ಮಾಡ್ಕೊತೀನಿ. ಸಬ್ಜಾ ಸೀಡ್ಸ್ ನೆನೆಸಿಟ್ಟಿದ್ದೀರಿ, ಹಂಗೆ ನೀರು ಕುಡಿದ್ಬಿಟ್ಟು ಇನ್ನು ಪಟ್ ಅಂಥೇಳಿ ಎರಡೂ ಪಲ್ಯ ಮಾಡಿ ರೊಟ್ಟಿ ಮಾಡಿ ಕಾಯಿಪಲ್ಯಕ್ಕೆ ಹೋಗ್ಬೇಕು ರೀ. ಬಿಸಿಲಾಗ್ಬಿಟ್ಟಂದ್ರೆ ಮತ್ತೆ ಹೋಗೋದು ಭಾಳ ತ್ರಾಸ ಆಗುತ್ತೆ ರೀ. ಈಗಂತೂ ಸಿಕ್ಕಾಪಟ್ಟೆ ಬಿಸಿಲು. ನಮ್ಮ ಬಿಜಾಪುರ ಒಳಗೆ ಬಿಸಿಲು ಅಂದರೂ ಅದು ಹೇಳಕ್ಕೆ ಆಗಂಗಿಲ್ಲ ರೀ, ಅಷ್ಟು ಬಿಸಿಲು ಐತಿ. ಅದಕ್ಕೆ ಸ್ವಲ್ಪ ಶೇಂಗಾ ಬೇಕಾಗಿದ್ದು ನನಗೆ. ಶೇಂಗಾ ಪುಡಿ ಬೇಕಾಗಿತ್ತು. ಅದಕ್ಕೆ ಶೇಂಗಾ ಹುರ್ಕೊಂಡು ಪೌಡ್ರ್ ಮಾಡ್ಕೊಂಡೆ ರೀ. ಅದೇ ಜಾರಿಗೆ ಏನೈತಿಲ್ಲ ಪಲ್ಯಕ್ಕೆ ಮೆಣಸಿನ್ಕಾಯಿನ ಪೇಸ್ಟ್ ಮಾಡಿ ಹಾಕ್ತೀನಿ ರೀ. ಸ್ವಲ್ಪ ಕಟ್ ಮಾಡಿ ಹಾಕೋಕ್ಕಿಂತ ಈ ರೀತಿ ಪೇಸ್ಟ್ ಮಾಡಿ ಹಾಕಿಬಿಟ್ರೆ ತನಗೆ ಇಷ್ಟ ಆಗ್ತೈತೆ ರೀ. ಕಟ್ ಮಾಡಿ ಹಾಕಿಬಿಟ್ರೆ ಏನಾಗುತ್ತಲ್ಲ, ಅದು ಬಾಯಿ ಸಿಕ್ತಿಲ್ಲೋ ಇದು ಮಾಡ್ತಾರೋ ಒಂಥರ ಮಾಡ್ತಾರೋ, ಅದಕ್ಕಂತ ನಾನು ಪೇಸ್ಟ್ ಮಾಡಿ ಹಾಕ್ತೀನಿ ರೀ. ಮೆಣಸಿನ್ಕಾಯಿ ಪೇಸ್ಟ್ ಮಾಡೋ ಮುಂದಾಗ ಸ್ವಲ್ಪ ಜಾಸ್ತಿ ಕರಿಬೇವು ಸೊಪ್ಪು ಹಾಕಿ ಪೇಸ್ಟ್ ಮಾಡಿಬಿಟ್ರೆ ಆಯಿತು. ತಿಂತಾರೆ ಹೆಂಗೆ, ಮತ್ತು ಒಗ್ಗರಣೆ ಹಾಕಿಬಿಟ್ರೆ ತಿನ್ನಂಗಿಲ್ಲಲ್ಲ. ಅದಕ್ಕೆ ಪೇಸ್ಟ್ ಮಾಡೋಕ್ಕೆ ಒಂದಿಷ್ಟು ಕರಿಬೇವು ಸೊಪ್ಪು ಮತ್ತು ಮೆಣಸಿನ್ಕಾಯಿ ಹಾಕಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ರೀ, ಅಂದರೆ ಸ್ವಲ್ಪ ಹಾಕಬೇಕು. ಮತ್ತು ಒಗ್ಗರಣೆ ಹಾಕೋ ಮುಂದಾಗ ಹಾಕ್ತೀವಲ್ರಿ, ಉಪ್ಪು ಹಾಕಿಬಿಟ್ರೆ ಜಲ್ದಿ ಸಣ್ಣ ಆಗುತ್ತಂತ ಸ್ವಲ್ಪ ಉಪ್ಪು ಹಾಕಿ ಸಣ್ಣ ಮಾಡ್ಕೊತೀನಿ. ಈ ರೀತಿ ಎರಡು ಪಲ್ಯಗಳು ಭಾಳ ಮಸ್ತ್ ಆಗ್ತಾವೆ ರೀ. ಒಂದ್ಸಲ ನೀವು ಟ್ರೈ ಮಾಡಿರಿ. ಸಿಂಪಲ್ಲಾಗಿದ್ರೂ ಮಸ್ತ್ ಆಗ್ತಾವೆ. ಜಾಸ್ತಿ ಮಸಾಲೆ ಏನೂ ಬೇಕಾಗಿಲ್ಲ ಮತ್ತು ಟೈಮ್ನೂ ಜಾಸ್ತಿ ಬೇಕಾಗಿಲ್ಲ. ಸಿಂಪಲ್ಲಾಗಿ ಪಟ್ಟಂತೇಳಿ ಮಾಡ್ಕೊಂಡ್ಬಿಡ್ಬೋದು ರೀ, ಚಪಾತಿಗಾಗಲಿ ರೊಟ್ಟಿಗಾಗಲಿ. ಮತ್ತು ಇದು ಕ್ಯಾಪ್ಸಿಕಮ್ ಕರಿ ಅಂತೂ ಅನ್ನಕ್ಕೂ ತಿನ್ಬೋದು ರೀ, ಮಸ್ತ್ ಆಗುತ್ತೆ. ಸ್ವಲ್ಪ ಗ್ರೇವಿ ಥರ ಮಾಡ್ತೀನಿ ನಾನು, ಜಾಸ್ತಿ ತೆಳ್ಳಗಲ್ರಿ, ಸ್ವಲ್ಪ ಮೀಡಿಯಮ್ ಮಾಡ್ತೀನಿ. ಈ ಕಡೆ ಫಸ್ಟಿಗೆ ಬೀಟ್ರೂಟ್ ಪಲ್ಯ ಮಾಡೋಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆ ಮತ್ತು ಉಳ್ಳಾಗಡ್ಡಿ ಹಾಕಿ ಹುರ್ಕೊತೀನಿ ರೀ. ಕ್ಯಾಪ್ಸಿಕಮ್ ಪಲ್ಯ ಮಾಡೋಕ್ಕೆ ಏನೈತಿಲ್ಲ ಅಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಜೀರಿಗೆ ಸಾಸಿವೆ ಹಾಕ್ತೀನಿ ರೀ. ಇನ್ನು ಕಡಾಯಿ ಕಾಯ್ದಿಲ್ಲ ಅಂತೇಳಿ ಇಟ್ಟಿದ್ದೀನಿ. ಆ ಕಡೆದು ಸ್ಟೋವ್ ಸಣ್ಣ ಐತಲ್ರಿ, ಅದಕ್ಕಂತೇಳಿ ಸ್ವಲ್ಪ ಲೇಟಾಗಿ ಕಾಯುತ್ತೆ. ಈಗ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿದ್ದೀನಿ, ಒಂದು 2-3 ಚಮಚದಷ್ಟು. ಕಡಲೆಬೇಳೆ ರೀ, ಇದು ಆಪ್ಷನಲ್ಲ, ಬೇಕಂದ್ರೆ ಹಾಕ್ಬೋದು. ನಾನಿಲ್ಲಿ ಚಲೋ ಹಾಕೈತಂತೆ ಒಂದು 2-3 ಚಮಚದಷ್ಟು ಕಡಲೆಬೇಳೆ ಹಾಕಿದ್ದೀನಿ. ಮತ್ತು ಜೀರಿಗೆ ಹಾಕಿ ಸ್ವಲ್ಪ ಹುರ್ಕೊಂಡ್ಮೇಲೆ ಬೆಳ್ಳುಳ್ಳಿ ಹಾಕ್ಬೇಕ್ರಿ. ಈಗ ಈ ಕಡೆ ಬೀಟ್ರೂಟ್ ಪಲ್ಯ ಮಾಡೋಕ್ಕೂ ಸ್ವಲ್ಪ ಒಗ್ಗರಣೆ ಎಲ್ಲ ಹುರಿದಿತ್ತಲ್ರಿ ಉಳ್ಳಾಗಡ್ಡಿ ಅದು, ಅದಕ್ಕಂತೇಳಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಟಿದ್ದೆ ಅಲ್ರಿ, ಅದನ್ನ ಹಾಕಿದ್ದೀನಿ. ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಇಟ್ಟಿದ್ದೀನಿ. ಇದಕ್ಕೂ ಕ್ಯಾಪ್ಸಿಕಮ್ ಪಲ್ಯ ಮಾಡೋಕ್ಕೆ ಕಡಲೆಬೇಳೆ ಎಲ್ಲ ಹುರ್ಕೊಂಡ್ಮೇಲೆ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಕ್ಯಾಪ್ಸಿಕಮ್ ಹಾಕಿ ಸ್ವಲ್ಪ ಹುರ್ಕೋಬೇಕ್ರಿ. ಅಂದರೆ ಎಣ್ಣೆ ಒಳಗೆ ಸ್ವಲ್ಪ ಬಾಡಿಸ್ಕೋಬೇಕಂತೀವಲ್ಲ ನಾವು, ಆ ರೀತಿ ಬಾಡಿಸ್ಕೋಬೇಕ್ರಿ. ಈಗ ಎರಡು ಪಲ್ಯಗಳು ರೆಡಿ ಹಾಕತ್ತಾವ ನೋಡ್ರಿ. ಆಲ್ರೆಡಿ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಇದು ಕ್ಯಾಪ್ಸಿಕಮ್ ಪಲ್ಯಕ್ಕೂ ಉಪ್ಪು ಹಾಕಿದ್ದೀನಿ ರೀ. ಈಗ ಪೇಸ್ಟ್ ಮಾಡಿ ಇಟ್ಟಿದ್ದನ್ನು ಹಾಕಿಬಿಟ್ಟು ಚಲೋತ್ನಾಗ ಹುರ್ಕೋಬೇಕು ಅದು ಕ್ಯಾಪ್ಸಿಕಮ್ದು. ಈ ಕಡೆ ಬೀಟ್ರೂಟ್ ಪಲ್ಯ ಮಾಡೋಕ್ಕೂ ಒಗ್ಗರಣೆ ರೆಡಿ ಆಗೈತಿ ನೋಡಿರಿ. ಇದೊಂದು ಸ್ವಲ್ಪ ಡಿಫ್ರೆಂಟ್ ಐತಿ, ಅಂದರೆ ಬೀಟ್ರೂಟ್ ರೀ, ಸ್ವಲ್ಪ ಪಿಂಕ್ ಐತಲ್ಲ, ಒಂದು ಸ್ವಲ್ಪ ವೈಟ್ ಮಿಕ್ಸ್ ಐತಿ. ಅದು ಸ್ವಲ್ಪ ಏನಂತಾರೆ ಭೂಮಿ ಮೇಲೆ ಅಂದರೆ ನೆಲದ ಮೇಲೆ ಡಿಫ್ರೆಂಟ್ ಇದ್ದಿರ್ಬೇಕಂತ ಅನ್ಕೊತೀನಿ ರೀ ನಾನು. ಬಟ್ ಒಂದೊಂದು ಸಲ ರೆಡ್ ಭಾಳ ಇರ್ತೈತಿ, ಒಂದು ಸಲ ಪಿಂಕ್ ಇರ್ತೈತಿ, ಅದಕ್ಕೆ ಅಂದೆ ರೀ ನಾನು. ಈಗ ಎರಡು ಪಲ್ಯಗಳು ರೆಡಿ ಹಾಕತ್ತಾವ ನೋಡಿರಿ. ಸಿಂಪಲ್ಲಾಗಿ ಪಟ್ ಅಂಥೇಳಿ ಒಂದು 10 ನಿಮಿಷ ಒಳಗಡೆ ಎರಡು ಪಲ್ಯಗಳು ಮಾಡಿಬಿಡ್ಬೋದು. ಈಗ ಎರಡಕ್ಕೂ ಸ್ವಲ್ಪ ಅರಸಿನ ಪುಡಿ ಹಾಕಿದ್ದೀನಿ. ಕ್ಯಾಪ್ಸಿಕಮ್ ಪಲ್ಯಕ್ಕೆ ಅರಸಿನ ಪುಡಿ ಹಾಕಿಬಿಟ್ರೆ ಸ್ವಲ್ಪ ಚಲೋ ಅನ್ನಿಸ್ತೈತೆ ರೀ. ಇದು ಬೀಟ್ರೂಟ್ ಪಲ್ಯಕ್ಕೆ ಹಾಕ್ಲಿಕ್ಕೂ ನಡಿತೈತಿ, ಬಟ್ ನಾನು ಸ್ವಲ್ಪ ಹಾಕಿದ್ದೀನಿ. ಹಾಕಿ ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಬೀಟ್ರೂಟ್ ಸ್ವಲ್ಪ ಸಣ್ಣಾಗಿನೇ ಕಟ್ ಮಾಡ್ಕೋಬೇಕ್ರಿ, ಆವಾಗ ಟೇಸ್ಟ್ ಆಗೋದು. ಸ್ವಲ್ಪ ದಪ್ಪಾಗಿ ಕಟ್ ಮಾಡಿಬಿಟ್ರೆ ಅದು ಟೇಸ್ಟ್ ಆಗಂಗಿಲ್ಲ ಬೀಟ್ರೂಟ್ ಪಲ್ಯ. ಈ ಕಡೆ ಕ್ಯಾಪ್ಸಿಕಮ್ ಪಲ್ಯನೂ ರೆಡಿ ಹಾಕತೈತೆ ನೋಡಿರಿ. ಸ್ವಲ್ಪ ಹುರ್ಕೊಂಡ್ಮೇಲೆ ಅಂದ್ರೆ ಕ್ಯಾಪ್ಸಿಕಮ್ ಚಲೋತ್ನಾಗ ಹುರ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಕುದಿಸ್ಕೋಬೇಕಾಗುತ್ತೆ ರೀ. ಒಂದು ಸಣ್ಣ ಗ್ಲಾಸ್ ಅಷ್ಟು ನೀರು ಹಾಕಬೇಕು. ಸ್ವಲ್ಪ ಕರಿ ಥರ ಅಂದರೆ ಸ್ವಲ್ಪ ಗ್ರೇವಿ ಥರ ಇರ್ತೈತಲ್ರಿ, ಚಲೋ ಆಕೈತಿ. ಗಟ್ಟಿ ಮಾಡಿಬಿಟ್ರೆ ಅಷ್ಟೊಂದು ರೊಟ್ಟಿ ಸಂಗಟ ಚಲೋ ಅನ್ಸಂಗಿಲ್ಲ. ಅನ್ನಕ್ಕೂ ನಡಿತೈತೆ ರೀ ಈ ರೀತಿ ಮಾಡ್ಕೊಂಡ್ಬಿಟ್ರೆ. ಈಗ ಇದು ಬೀಟ್ರೂಟನ್ನು ಚಲೋತ್ನಾಗ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಮುಚ್ಚಿಡ್ಬೇಕು ರೀ. ಈ ಕಡೆ ನಾನು ಕ್ಯಾಪ್ಸಿಕಮ್
ಕರಿ ಮಾಡೋಕೆ ಸ್ವಲ್ಪ ಹುಣಸೆಹಣ್ಣು ರಸ ಹಾಕಿದ್ದೀನಿ. ಹುಣಸೆಹಣ್ಣು ರಸ ಹಾಕಿಬಿಟ್ರೆ ಸ್ವಲ್ಪ ಟೇಸ್ಟ್ ಆಗುತ್ತೆ. ಆ ಕಡೆ ಅದನ್ನ ಮುಚ್ಚಿಟ್ಟಿದ್ದೀನಿ. ಒಂದು 2 ನಿಮಿಷ ಬೆನ್ನಿಲಿರೋದು. ಈ ಕಡೆ ಬೀಟ್ರೂಟ್ ಪಲ್ಯನೂ ರೆಡಿ ಹಾಕತ್ತೈತಿ ನೋಡಿರಿ. ಈಗ ಮುಚ್ಚಿಟ್ಟಿದ್ದೆ ಆದರೆ ಬೀಟ್ರೂಟ್ ಅದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಬೆಂದೈತಿಲ್ಲ ನೋಡ್ಬೇಕ್ರಿ. ಈ ರೀತಿ ಕಟ್ ಆಗ್ಬಿಟ್ಟಂದ್ರೆ ಅದು ಬೆಂದೈತೆ ಅಂಥೇಳಿ ಗೊತ್ತಾಗುತ್ತೆ. ಈಗ ಬೀಟ್ರೂಟಿಗೆ ಸ್ವಲ್ಪ ಶೇಂಗಾ ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಐತ್ರಿ ಬೀಟ್ರೂಟ್ ಪಲ್ಯ ರೆಡಿ ಆಗುತ್ತೆ. ಶೇಂಗಾ ಪುಡಿ ಹಾಕಿದ್ದೀನಿ ಸ್ವಲ್ಪ. ಇದು ಆಪ್ಷನಲ್ರಿ, ಬೇಕಂದ್ರೆ ಹಾಕ್ಬೋದು ಶೇಂಗಾ ಪುಡಿ, ಬಟ್ ನನಗೆ ಇಷ್ಟ ಆಗುತ್ತೆ ಅಂತೇಳಿ ಹಾಕಿದ್ದೀನಿ. ಇರ್ಲಿಕ್ಕಂದ್ರೆ ನಾನು ಒಂದೊಂದ್ಸಲ ಮಾಡೋಕ್ಕಾಗ್ಲಿಕ್ಕಂದ್ರೆ ಸ್ಕಿಪ್ ಮಾಡಿರ್ತೀನಿ. ಈಗ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಐತ್ರಿ ಮಸ್ತಾಗಿರೋ ಬೀಟ್ರೂಟ್ ಪಲ್ಯ ರೆಡಿ ಆಗುತ್ತೆ ನೋಡಿರಿ. ಸಿಂಪಲ್ಲಾಗಿ ಪಟ್ಟಂತ ಮಾಡ್ಕೊಂಡ್ಬಿಡ್ಬೋದು. ಭಾಳ ಈಜಿರು ಮಾಡೋದು ಮತ್ತು ಟೇಸ್ಟ್ ಅಂತೂ ಮಸ್ತ್ ಇರ್ತೈತಿ. ತನಗೆ ಮನಗೆ ಭಾಳ ಇಷ್ಟ ಆಗ್ತೈತಿ ಈ ರೀತಿ ಪಲ್ಯ ಮಾಡಿದ್ರಿ. ಈ ಕಡೆ ಕ್ಯಾಪ್ಸಿಕಮ್ ಪಲ್ಯ ಮಾಡಕ್ಕೆ ಇಟ್ಟಿದ್ದೀವಲ್ರಿ, ಅದು ಕುದ್ಸಾಕ ಅದನ್ನೂ ಬೆಂದೈತೆ ನೋಡಿರಿ. ಇದಕ್ಕೆ ಸ್ವಲ್ಪ ಶೇಂಗಾ ಪುಡಿ ಹಾಕಿ ಸ್ವಲ್ಪ ಕುದಿಸ್ಕೊಂಡ್ಬಿಟ್ಟು ಆಮೇಲೆ ಕೊತ್ತಂಬರಿ ಹಾಕಿಬಿಟ್ರೆ ಇದನ್ನೂ ರೆಡಿ ಆಗುತ್ತೆ. ಇನ್ನು ರೊಟ್ಟಿ ಮಾಡ್ಬೇಕು ನೋಡಿರಿ. ರೊಟ್ಟಿ ಇಷ್ಟು ಮಾಡಿ ಮತ್ತೆ ಹೋಗಿ ಕಾಯಿಪಲ್ಲೆ ತರೋದು ಅದು ದೊಡ್ಡ ಕೆಲಸ. ಆ್ಯಕ್ಚುಲಿ ಇದಕ್ಕೆ ಸ್ವಲ್ಪ ಖಾರ ಪುಡಿ ಇದ್ರೆ ಹಾಕ್ಬೋದ್ರಿ. ಮೊನ್ನೆ ಒಬ್ಬರು ಸಿಸ್ಟ್ರ ಕಮೆಂಟ್ ಮಾಡಿದರು, ನೀವು ಖಾರ ಪುಡಿ ಹಾಕಲ್ಲಲ್ರಿ ಮತ್ತು ಉತ್ತರ ಕರ್ನಾಟಕದವ್ರು ಅಂತೀರಿ ಯಾವ ಅಡುಗೆಗೂ ಖಾರ ಪುಡಿ ಹಾಕಂಗಿಲ್ಲ ಅಂತೇಳಿ. ಫಸ್ಟೆಲ್ಲ ಹಾಕ್ತಿದ್ರಿ. ಈಗ ಒಂದು 2 ತಿಂಗಳಿಂದ ಆಯಿತು ಅದು ತಂದುಬಿಟ್ಟು ಮಾಡೋಕ್ಕೆ ಆಗಿಲ್ಲ ರೀ. ಈಗಂತೂ ಮಲ್ಲೆ ಹೋಗ್ಯಾನೋ ಖಾರ ಹುರಿಬಾರ್ದು ಅಂತಾರೋ, ಅದಕ್ಕೆ ಇನ್ನು ಬಸ್ಸು ತನಕ ಏನೂ ಮಾಡಂಗಿಲ್ಲ ನೋಡಿರಿ. ಅಂದ್ರೆ ತಂದುಬಿಟ್ಟು ಹುರಿದ ಅಡುಗೆ ಹಾಕ್ಬೋದು, ಬಟ್ ಹುರಿಬಾರ್ದು ಅಂತ ಹೇಳ್ತಾರೆ. ನಮ್ಮ ಕಡೆ ಪದ್ಧತಿ ರೀ. ಅಂದ್ರೆ ನಮ್ಮ ಮನೆಯೊಳಗೆ ಈಗ ಎಲ್ಲ ಪಲ್ಯವು ರೆಡಿ ಆದರು. ಇನ್ನು ಸ್ವಲ್ಪ ಗ್ಯಾಸ್ ಕಟ್ಟಿ ಇದು ಆಗಿತ್ತಲ್ಲ, ಅಂದ್ರೆ ಹೊಲಸು ಬಿದ್ದಿತ್ತಲ್ಲ, ಅದನ್ನು ಸ್ವಚ್ಛ ಮಾಡಿಬಿಟ್ಟು ಸ್ವಲ್ಪ ಒರೆಸ್ಕೊಂಡು ರೊಟ್ಟಿ ಸ್ಟಾರ್ಟ್ ಮಾಡೋದು ನೋಡಿರಿ. ಒಂದು 20 ರೊಟ್ಟಿ ಮಾಡಬೇಕು. ರೊಟ್ಟಿ ಮಾಡೋಕ್ಕನ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತೈತಿ. ನಾನು ಪಟ್ ಅಂತ ಮಾಡ್ತೀನಿ ರೀ, ಬಟ್ ಅವು ಬೆನಿಬೇಕಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಈಗ ಗ್ಯಾಸ್ ಕಟ್ಟಿ ಒರೆಸ್ಕೊಂಡು ಎಷ್ಟರೇ ಕ್ಲೀನ್ ಮಾಡಿರಿ ನೀವು ಮತ್ತೆ ಅದು ಹೊಲಸು ಆಗೋದನ್ನು ನನಗಂತೂ ಒಂದೊಂದ್ಸಲ ಬೇಸರ ಅನಿಸುತ್ತೆ. ಎಲ್ಲರಿಗೂ ಅನಿಸುತ್ತೆ ರೀ ಸ್ವಚ್ಛ ಮಾಡೋದಂದ್ರೆ ಸ್ವಲ್ಪ ಎಲ್ಲರಿಗೂ ಬೇಸರ ಅನಿಸುತ್ತೆ. ಇನ್ನು ಮಸ್ತಾಗಿ ರೊಟ್ಟಿ ಮಾಡಂದ್ರಿ. ಆ್ಯಕ್ಚುಲಿ ರೊಟ್ಟಿ ನಮ್ಮ ಮನೆಯೊಳಗೆ ಜಾಸ್ತಿ ಇಷ್ಟ ಆಗಲ್ಲ ಮನೋಗೆ ತನಗೆ, ಬಟ್ ಗೋಧಿ ಇನ್ನೂ ತಂದಿಲ್ಲ ರೀ. ಹೇಳ್ಯಾರ ನಮ್ಮ ಮನೆಯವ್ರು ರೊಕ್ಕನೂ ಕೊಟ್ಟಾರು, ಇನ್ನೂ ತಂದು ಕೊಟ್ಟಿಲ್ಲ ರೀ ಅವರು. ಬೇರೆ ಊರಿಂದ ತಂದು ಕೊಡೋರಿದ್ದಾರು. ಯಾಕಂದ್ರೆ ಹೊಲ್ದಂದು ತೊಗೊಂಡ್ಬಿಟ್ರೆ ಚಲೋ ಇರ್ತಾವಲ್ರಿ. ಇಲ್ಲಿ ಮಾರ್ಕೆಟ್ನಾಗ ತಂದುಬಿಟ್ರೆ ಎಲ್ಲ ಥರ ಮಿಕ್ಸ್ ಆಗಿರ್ತಾವಂತೇಳಿ ಒಂದು ಕಡೆ ರಾಶಿ ಆಗಿದ್ದು ತೊಗೋಬೇಕಂತೇಳಿ ಅವ್ರಿಗೆ ಹೇಳ್ಯಾರಿ. ಅವ್ರು ಇನ್ನೂ ತಂದ ಕೊಟ್ಟಿಲ್ಲ. ಅದಕ್ಕಂತ ರೊಟ್ಟಿ ಮಾಡತ್ತೀವಿ ನೋಡಿರಿ. ಅಂಗಡಿನ ಹಿಟ್ಟು ಐತಿ, ಅದು ನನಗೆ ಇಷ್ಟ ಆಗಂಗಿಲ್ಲ ಅಂದ್ರೆ ನಮ್ಮ ಮನೆಯವ್ರಿಗೆ ಇಷ್ಟ ಆಗಂಗಿಲ್ಲ ಚಪಾತಿ ಅದ್ರದ್ದು ಮಾಡಿಬಿಟ್ರೆ. ಅದಕ್ಕಂತ ರೊಟ್ಟಿ ಮಾಡೋದ್ರಿ. ಈಗ 2-3 ದಿವಸ ಆಯಿತು ರೊಟ್ಟಿನೇ ಮಾಡಾಕತ್ತಿದ್ದೀವಿ. ಮತ್ತು ಅಜ್ಜಾಗೂ ರೊಟ್ಟಿ ಕಟ್ಟಬೇಕು ರೀ. ಮಧ್ಯಾಹ್ನ ಒಂದು 4 ಮತ್ತು ಸಂಜೆಗೆ 1-2 5-6 ರೊಟ್ಟಿ ಕಟ್ಟಬೇಕು. ಮತ್ತು ಬೆಳಗ್ಗೆ ನಾಷ್ಟಾನೂ ಕೊಡಬೇಕು. ಅದಕ್ಕಂತ ಬೆಳಗ್ಗೆನೇ ನಾನು ಅಡುಗೆ ಮಾಡಿಬಿಟ್ಟು ಊಟ ನಾಷ್ಟ ಕೊಟ್ಬಿಡೋಕ್ಕಾಗುತ್ತೆ. ಅದು ರೊಟ್ಟಿನೇ ನಾವು ಅದನ್ನೇ ತಿಂತೀವಿ ರೀ, ರೊಟ್ಟಿನ ತಿಂತೀವಿ. ಅವರಿಗೆ ಮುಂಜಾನೆ ಮತ್ತು ಮಧ್ಯಾಹ್ನ ರೊಟ್ಟಿನೇ ಕೊಡೋದು, ಮತ್ತು ಸಂಜೆಗೆ ಒಂದು ಸಲ ಒಯ್ದು ಕೊಟ್ರೆ ಆಯಿತು. ಮತ್ತು 2-3 ಸಲ ಎಲ್ಲಿ ಎಟ್ಟಾಕೋದ್ರಿ. ಅದಕ್ಕಂತ ಬೆಳಗಿನ ಸ್ವಲ್ಪ ರೊಟ್ಟಿನೇ ಜಾಸ್ತಿ ಮಾಡಿಬಿಡ್ತೀನಿ. ಈಗ ಎಲ್ಲ ರೊಟ್ಟಿ ಮಾಡಿ ಇಡೋದು ನೋಡಿರಿ. ಕಾಯಿಪಲ್ಯಕ್ಕೊಂದು ಹೋಗೋದು ದೊಡ್ಡ ಟೆನ್ಷನ್ ನನಗೆ. ಯಾಕಂದ್ರೆ ಬಿಸಿಲಾಗ್ಬಿಡ್ತೈತಿ. ನಮ್ಮ ಮನೆಯವ್ರು ಇದ್ದರೆ ಕೆಲ್ಸಕ್ಕೆ ಲೇಟ್ ಆಗ್ತೈತಿ, ನೀನೇ ಒಬ್ಬಕ್ಕೇ ಹೋಗಿ ತೊಗೊಂಡು ಬಂದುಬಿಡ್ತಾರೆ ಲೇಟ್ ಆಗಿಬಿಡ್ತಂದ್ರೆ. ಅದಕ್ಕಂತ ಪಟ್ ರೊಟ್ಟಿ ಮಾಡಿ ಅವ್ರಿಗೆ ಕೆಲ್ಸಕ್ಕೆ ಹೋಗೋಟ್ಟಿಗೆ ಹೋಗಿ ಕಾಯಿಪಲ್ಲೆ ತಂದು ಬಿಡ್ಬೇಕಂತ ಹೇಳಿರಿ. ನಾವು ಒಬ್ಬಕ್ಕೇ ಹೋಗ್ಬಿಟ್ರೆ ನಂಗೆ ಭಾಳ ಹೈರಾಣ ಆಗುತ್ತೆ ಹೊತ್ಕೊಂಡು ಬರೋದು. ಅದಕ್ಕಂತ ಹೊತ್ಕೊಂಡು ಬರೋದು ಅನ್ನೋಕ್ಕಿಂತ ಆಟೋಕ್ಕೆ ಬರ್ತೀವಿ ಖರೆ ರೀ, ಮನೆ ತನಕ ಆದರೂ ಬರಬೇಕಲ್ಲ. ಅಲ್ಲಿ ರೋಡಿಗೆ ಇಳಿಸ್ಬಿಟ್ರೆ ಮತ್ತು ಅಲ್ಲಿ ಮಾರ್ಕೆಟ್ನಾಗ ಅವರು ಒಂದು ಚೀಲ ಹಿಡ್ಕೊತಾರೋ, ಅದಕ್ಕಂತ ಅವ್ರ ಸಂಗಟ ಹೋಗೋದ್ರಿ. ಈಗೆಲ್ಲ ರೊಟ್ಟಿ ಮಾಡಿಬಿಡ್ತೀನಿ ನೋಡಿರಿ. ರೊಟ್ಟಿ ಮಾಡೋಕ್ಕೆ ಏನು ಇದು ಅನ್ಸಂಗಿಲ್ಲ ರೀ, ಜಲ್ದಿ ಬೆನೆಯಂಗೆ ಇಲ್ಲ. ಒಲೆ ಮೇಲೆ ಬಂದಂಗೆ ಗ್ಯಾಸ್ ಮೇಲೆ ಬೆನೆಯಂಗೆ ಇಲ್ಲ ರೀ, ಲೇಟ್ ಆಗ್ತೈತಿ. ಒಂದು ರೊಟ್ಟಿ ಮಾಡಟ್ಟಿಗೆ ಒಂದು ರೊಟ್ಟಿ ಬೆನೆಯಂಗಿಲ್ಲ ರೀ. ಈಗೆಲ್ಲ ಅಡುಗೆ ಐತೆ ನೋಡಿರಿ. ಅದೇ ರೀ, ಅಡುಗೆ ಆಯಿತು, ಜಾಕ ಆಯಿತು. ಫಸ್ಟಿಗೆ ಹೋಗಿ ಕಾಯಿಪಲ್ಲೆ ತಂದುಬಿಟ್ಟು ಊಟ ಮಾಡೋಣ ಅಂತೇಳಿ ಲೇಟ್ ಆಗ್ಬಿಟ್ಟೈತಿ. ಮತ್ತು ಮನೆಯವ್ರು ಡ್ಯೂಟಿ ಹೋಗೋರದವರು 8 ಆಗೈತೆ ಟೈಮ್. ಹೋಗಿ ಕಾಯಿಪಲ್ಲೆ ತಂದು 9 ಗಂಟೆ ಮೇಲೆ ಊಟ ಮಾಡಕ್ಕೆ ಬರ್ತೈತಿ. ಊಟ ಮಾಡ್ಕೊತ ಕುಂತ್ರೆ ಲೇಟ್ ಆಗುತ್ತಲ್ಲ. ಮತ್ತು ಅವ್ರು ಬಂದು ಕೊಡಿ ಅಂದ್ರೆ ಕಾಯಿಪಲ್ಲೆಗೆ ಹೋಗಿ ಬರ್ಬೇಕಾದ್ರೆ ಬಿಸಿಲು ಸಿಕ್ಕಾಪಟ್ಟೆ ಆಗುತ್ತೆ. ಅಂದ್ರೆ ಒಬ್ಬಕ್ಕೇ ಹೋಗೋದಂದ್ರೆ ಭಾಳ ತ್ರಾಸ ಅನಿಸುತ್ತೆ, ಹೊತ್ಕೊಂಡು ಬರಬೇಕಲ್ಲ. ಅದಕ್ಕೆ ಈಗ ಅದಾರವರು ಗಾಡಿ ಮೇಲೆ ಹೋಗಿ ಕಾಯಿಪಲ್ಲೆ ತಂದು ಬಿಡ್ತೀನಿ ರೀ. ಬಾಯ್ ರೀ ಮೇಡಮ್, ತಂದು ಈಗ ಹೋಗಿ ಕಾಯಿಪಲ್ಲೆ ತಂದು ಇಟ್ಟಿದ್ದೀನಿ ರೀ. ಇನ್ನು ಊಟ ಮಾಡಿಬಿಟ್ಟು ತೆಗಿಯೋದು. ಫಸ್ಟಿಗೆ ಫುಲ್ ಆಗೈತಿ ಅನ್ನೋಕ್ಕಿಂತ ರೀ ಸುಸ್ತು ಹಾಕತೈತಿ. ಅದಕ್ಕೆ ಊಟ ಮಾಡಿಬಿಟ್ಟು ಕಾಯಿಪಲ್ಲೆ ತೆಗಿಬೇಕು. ಈಗ ಮಸ್ತಾಗಿ ರೊಟ್ಟಿ ಇದು ಬೀಟ್ರೂಟ್ ಪಲ್ಯ ಎಲ್ಲ ಊಟ ಮಾಡೋದು ನೋಡಿರಿ. ಕಾಯಿಪಲ್ಲೆ ತಂದು ಇಲ್ಲಿ ಇಟ್ಟಿದ್ದೀನಿ. ಊಟ ಮಾಡಿಬಿಟ್ಟು ಇಟ್ಕೊತೀನಿ. ನಾನು ತೆಗಿಯೋದು ದೊಡ್ಡ ಕೆಲಸ ರೀ. ತೆಗೆದು ಎಲ್ಲ ಜೋಡಿಸಿ ಇಟ್ಕೋಬೇಕಲ್ಲ. ಅದಕ್ಕಂತ ಫಸ್ಟಿಗೆ ಊಟ ಮಾಡಿ ಅದನ್ನ ಕೆಲಸ ಸ್ಟಾರ್ಟ್ ಮಾಡೋದು. ಹಾಗಾಗಿ ಈಗ ಕಾಯಿಪಲ್ಲೆ ತೆಗೆದು ಎತ್ತಿಡಾಕಿದ್ದೀನಿ.
ಇದೊಂದು ದೊಡ್ಡ ಕೆಲಸ ನನಗೆ. ಹೆಂಗಾಗೈತಿ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ಇದ್ದು ಎಲ್ಲ ಬಾರ್ದಂಗೆ ಆಗುತ್ತಾ. ಫುಲ್ ತರಿ ಒಂದು ಸ್ವಲ್ಪ ನೋಡ್ಸ್ದಂಗೆ ಅನ್ಸಾದೈತಿ. ಇದು ಏನು ಮಾಡಲಿ, ಇದು ಚಟ್ನಿ ಮಾಡಿ ಕೊಡ್ತಿದ್ರಿ ನಮ್ಮ ಮಕ್ಕಳಿಗೆ, ಭಾಳ ಇಷ್ಟ ಆಗ್ತೈತಿ ಇದು ಚಟ್ನಿ. ಚಪಾತಿ ಇರ್ಬೇಕು, ಚಪಾತಿ ಮೊದಲೇ ಚಪಾತಿ ಮಾಡೋಣ. ಗೋಧಿ ತಂದು ಕೊಡ್ತಂತ ಹೇಳಿ ಇವತ್ತು ತಂದು ಏನು ಮಾಡ್ತಾರಲ್ಲ, ಫೋನ್ ಹಚ್ಚಿದ್ರು ಪಪ್ಪ ಬೆಳಗ್ಗೆ, ಇವತ್ತು ತರಾಕತ್ತಿದ್ರಿ ಅಂತ ಹೇಳ್ಯಾರು. ನೋಡೋಣ ಏನು ಮಾಡ್ತಾರೋ. ಬಾಳೆಹಣ್ಣು ಫ್ರೂಟ್ಸ್ ಜಲ್ದಿ ಕಪ್ಪ ಆಗ್ಬಿಡ್ತಾವೆ. ಇದು ನೋಡು ಹೆಂಗೆ ಇರ್ತದು, ಚೀಲದಾಗ ಇಟ್ಬಿಟ್ರೆ ಹಂಗೆ ಸೊರೆ ಟೈಮು ಚಲೋ ಐತಿ. ಬಟ್ ಎಳೆದು ಐತ್ಲ ಈ ರೀತಿ ಆಗೈತಿ ನೋಡಿ. 2 ತಂದಿದ್ದೀನಿ, ಚೇಂಜ್ ಇಲ್ಲ ಅಂತಂದ್ರೆ ಅದಕ್ಕೆ 2 ತಂದಿದ್ದೀನಿ. ಏನದು ರಾಮ್ಫಲ್? ಏನು ರಾಮ್ಫಲ್ ಹಣ್ಣದವ? ಒಂದು ತೆಗೆದು ಕಡೆ ಕ್ಯಾಚ್ ತೊಳಿ ಸ್ವಲ್ಪ ಅದು ಕೊಡು. ಇದು ಬಿರುಸಿತ್ತು, ಒಂಚೂರು ಅಣ್ಣ ಕೊಡೋಲ್ಲ. ಇದು 2 ತಂದಿದ್ದೀನಿ. ಇದು ರಾಮ್ಫಲ್ ಅಂತಾರು. ಹಣ್ಣೈತಿ ಫಸ್ಟ್ ಟೈಮ್ ನನ್ನ ತಮ್ಮ ತಿಂತಾರಿ. ನಾನಂತೂ ಸಣ್ಣಕ್ಕಿದ್ದಾಗ ತಿಂದಿದ್ದೀನಿ. ಟೇಸ್ಟ್ ಇರ್ತೈತಿ, ಸೇಮ್ ಸೀತಾಫಲ ಥರಾನೇ ಇರ್ತೈತಿ. ಲಕ್ಷ್ಮಣ ಫಲ ಹಣ್ಣು ಫಲ ಎರಡು ತಿನ್ಬೇಕು. ಲಕ್ಷ್ಮಣ ಫಲ ಹಸಿರು ಐತಿ, ಇದು ಈ ಥರ ಬರ್ತೈತಿ. ಹಣ್ಣು ಫಲ ನೋಡಿ ಟೇಸ್ಟ್ ಹೆಂಗೈತಿ. ಸೇಮ್ ಸೀತಾಫಲ ಥರಾನೇ, ಒಳಗೆ ಬೀಜ ತೆಗಿಬೇಕು. ಸೇಮ್ ಸ್ವಲ್ಪ ಹುಳಿ ಇರ್ತೈತಿ, ಲೈಟ್ ಆಗಿ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರ್ತೈತಿ. ಸ್ವಲ್ಪ ಹೋಗೋದೈತಟ್ಟೆ. ಮತ್ತೆ ಏನಂತಾರೆ ಪಲ್ಪ್ ಥರ ಭಾಳ ಇರ್ತೈತಿ. ಮತ್ತೆ ಬೀಜ ಸಣ್ಣ ಇರ್ತಾವ. ಯಾರೆಲ್ಲ ಈ ರೀತಿ ಅದೇನದು ರಾಮ್ಫಲ್ ತಿಂದಿರಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ. ನಾನಂತೂ ಸಣ್ಣಕ್ಕಿದ್ದಾಗ ತಿಂದಿದ್ದೀನಿ, ಅಂದ್ರೆ ಭಾಳ ಸಣ್ಣಕ್ಕಿದ್ದೆ. ಒಂದೆಷ್ಟು 7 ಇದ್ದೆ ಅವಾಗ ಹಿಂಗಿದ್ದು. ನಮ್ಮ ತಮ್ಮ ಫಸ್ಟ್ ಟೈಮ್ ಹೌದು. ಊಟ ಸ್ಟಾರ್ಟ್ ಆಗೈತಿ ನೋಡ್ರಿ. ಮಧ್ಯಾಹ್ನ ನಮ್ಮ ತಮ್ಮ ಅಡುಗೆ ಮಾಡ್ಯಾಳು, ರೈಸ್ ಮಾಡ್ಯಾಳು. ಇಲ್ಲಿ ಇದು ಆಕಿನ ಫೇವ್ರೇಟ್ ಆಲೂ ಬರ್ತಾ. ಹಂಗ ನಾನಂತೂ ಮಾಡಿಲ್ಲ ರೀ, ಫಸ್ಟ್ ತನೂ ಮಾಡ್ತಾಳು. ಮೊನ್ನೆ ಒಂದ್ಸಲ ಮಾಡಿದ್ಲು, ಈಗ ಒಂದ್ಸಲ ಮಾಡ್ಯಾಳು. ಅದು ಇನ್ಸ್ಟಾಗ್ರಾಮ್ದಾಗ ನೋಡ್ಬಿಟ್ಟು ಮಾಡ್ಯಾಳು. ಆಲೂ ಭರ್ತಾ ರೈಸ್ ಕಲ್ಸ್ಕೊಂಡು ತಿನ್ನೋದ್ರಿ. ತುಪ್ಪನ ತುಪ್ಪ ತೊಗೊಂಬ. ಈಗ ಈವ್ನಿಂಗ್ ಟೈಮ ಸ್ನ್ಯಾಕ್ಸ್ ಮಾಡತ್ತೀನಿ ನೋಡ್ರಿ. ನನ್ನ ಮಕ್ಳಿಗೆ ಹೊತ್ತು ಮುಳುಗ್ದಿಲ್ಲೋ ಸ್ಟಾರ್ಟ್ ಆಗ್ಬಿಡ್ತೈತಿ. ಸ್ನ್ಯಾಕ್ಸ್ ಏನು ಮಮ್ಮಿ, ಸ್ನ್ಯಾಕ್ಸ್ ಏನು ಮಾಡ್ತೀರಿ ಅಂತ ಕೇಳಕ್ಕೆ. ಅದಕ್ಕೆ ಏನಾದರೂ ಒಂದು ಮಾಡಬೇಕಾದ್ರೆ ಅಂದ್ರೆ ಕಾಣೋದೇವ್ರಿಗೆ ಕಾಟಾಚಾರ ಕೇಳ್ದಂಗೆ ಹಂಗೇನಿಲ್ಲ ರೀ. ಬಟ್ ಈ ರೀತಿ ಮಾಡ್ರೂ ಟೇಸ್ಟ್ ಆಗುತ್ತೆ. ಸ್ವಲ್ಪ ಚುರುಮುರಿ ಹಾಕಿದ್ದೀನಿ, ಮತ್ತು ಶೇಂಗಾ ಮತ್ತು ಎಳ್ಳು. ಇದು ಎಣ್ಣೆನೂ ಬೇಡ, ಗ್ಯಾಸ್ನೂ ಬೇಡ, ಸಿಂಪಲ್ಲಾಗೆ ಪಟ್ ಅಂತೇಳಿ ಮಾಡಿಕೊಡ್ಬೋದು ರೀ. ಯಾರು ಬೇಕಾದರೂ ಮಾಡ್ಕೋಬೋದು. ಮಕ್ಕಳು ಇದೆಲ್ಲ ರೆಡಿ ಮಾಡಿ ಇಟ್ಬಿಟ್ರೆ ಮಕ್ಕಳು ಮಾಡ್ಕೊತಾರೋ. ಅಲ್ಲಿ ಎಷ್ಟು ಬೇಕಲ್ಲ ಅಷ್ಟು ಚುರುಮುರಿ ಹಾಕಿದ್ದೀನಿ. ಆ್ಯಕ್ಚುಲಿ ಚೂಡ ಇದ್ರೂ ಹಾಕ್ಬೋದು ರೀ, ಚಲೋ ಆಗ್ತೈತಿ. ಶೇಂಗಾ ಮತ್ತು ಎಳ್ಳ ಹುರಿದಿದ್ರಿ. ಶೇಂಗಾ ಹುರಿದು ಸಪ್ಪಿ ತೆಗೆದು ಹಾಕಿದ್ದೀನಿ, ಮತ್ತು ಎಳ್ಳ ಸ್ವಲ್ಪ ಹುರ್ಕೊಂಬಿಟ್ಟು ಹಾಕಿದ್ದೀನಿ. ಅದು ನಿನ್ನೆ ಮಾಡಿಟ್ಟಿದ್ದೆ ಅಲ್ರಿ ದಹಿ ವಡೆ ಮಾಡೋಕ್ಕೆ ಗ್ರೀನ್ ಚಟ್ನಿ ಮತ್ತು ಸ್ವೀಟ್ ಚಟ್ನಿ. ಅದನ್ನ ಚಟ್ನಿನೇ 2 ಸ್ವಲ್ಪ ಹಾಕಿದ್ದೀನಿ. ಜಾಸ್ತಿ ಹಾಕಿಬಿಟ್ರೆ ಇನ್ನೂ ಟೇಸ್ಟ್ ಆಗೋದ್ರಿ. ನಮ್ಮ ಮನೆಯೊಳಗೆ ಸ್ವಲ್ಪ ಖಾರ ಕಮ್ಮಿ ತಿಂತಾರಲ್ಲ, ಅದಕ್ಕೆ ಸ್ವಲ್ಪ ಹಾಕಿದ್ದೀನಿ ರೀ. 2 ಚಮಚ ಹಾಕಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಅಂದ್ರೆ ಸ್ವಲ್ಪ ಹಾಕ್ಬೇಕ್ರಿ. ಆಲ್ರೆಡಿ ಚಟ್ನಿ ಒಳಗೆ ಇರ್ತೈತಿಲ್ಲ, ಒಂಚೂರು ಉಪ್ಪು ಹಾಕಿದ್ದೀನಿ. ಮತ್ತು ಖಾರದ ಪುಡಿನೂ ಸ್ವಲ್ಪ ಹಾಕ್ಬೇಕ್ರಿ. ಖಾರ ಜಾಸ್ತಿ ತಿನ್ನೋರಾದ್ರೆ ಸ್ವಲ್ಪ ಜಾಸ್ತಿ ಹಾಕ್ಬೋದು, ಬಟ್ ಸ್ವಲ್ಪ ಹಾಕಿದ್ದೀನಿ ನಾನು. ಈಗ ಖಾರ ಪುಡಿ ಹಾಕಿ ಮತ್ತು ಉಳ್ಳಾಗಡ್ಡಿ ಕೊತ್ತಂಬರಿ ಕಟ್ ಮಾಡಿಬಿಟ್ಟು ಹಾಕ್ಬೇಕ್ರಿ. ಅಂದ್ರೆ ಕಟ್ ಮಾಡಿ ಇಟ್ಟಿದ್ದೀನಿ ನಾನು ಆಲ್ರೆಡಿ. ನಾವು ಬೇಕಂದ್ರೆ ಕ್ಯಾರೆಟ್ ಹಾಕ್ಬೋದು, ಮತ್ತು ಬೀಟ್ರೂಟ್ ತುರಿದ್ಬಿಟ್ಟು ಹಾಕ್ಬೋದು. ನಮಗೆ ಯಾವ ತರಕಾರಿ ಇಷ್ಟ ಇರ್ತೈತೆ ಅಂದರೆ ಅದನ್ನ ಹಾಕ್ಬೋದು. ಕ್ಯಾಬೇಜ್ನು ಸಣ್ಣಗೆ ಕಟ್ ಮಾಡಿಬಿಟ್ಟು ಹಾಕ್ಬೋದು, ಅದನ್ನು ಚಲೋ ಆಗ್ತೈತ್ರಿ. ಈಗೆಲ್ಲ ಹಾಕಿಬಿಟ್ಟು ಚಲೋ ಹೊತ್ನಾಗೆ ಕೈಲೇ ಮಿಕ್ಸ್ ಮಾಡ್ಕೋಬೇಕ್ರಿ. ಚಮಚಲ್ಲೇ ಆದರೂ ಅಷ್ಟು ಸರಿ ಆಗಂಗಿಲ್ಲ. ಏನಕ್ಕ ನೀವು ಕೈಲೇ ಮಾಡ್ತೀರಿ ಅಂತ ಒಬ್ಬೊಬ್ರು ಅಂತೀರಿ, ಬಟ್ ಕೈಲೇ ಮಾಡಿದಷ್ಟು ಅದು ನೀಟಾಗಿ ಆಗುತ್ತೆ, ಚಲೋ ಆಗ್ತೈತಿ. ಈಗ ಚಲೋತ್ನಾಗ ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡೋದು ನೋಡಿರಿ. ಸಿಂಪಲ್ಲಾಗಿ 1-2 ನಿಮಿಷ ಒಳಗಡೆ ಮಾಡಿಬಿಡ್ಬೋದು. ಗ್ಯಾಸ್ ಬೇಡ, ಎಣ್ಣೆ ಬೇಡ, ಮತ್ತು ಡೈಲಿ ಎಣ್ಣೆ ಕೊಡೋದನ್ನು ಅಷ್ಟು ಸರಿ ಅನ್ಸಂಗಿಲ್ಲದ್ರಿ. ಈ ರೀತಿ ಮಾಡ್ಬೋದು. ಈಗ ಸರ್ವ್ ಮಾಡಾಕತ್ತಿದ್ದೀನಿ ನೋಡಿರಿ. ನನಗೆ ನಮ್ಮ ಮನೆಯವ್ರಿಗೆ 3 ಮಂದಿಗೆ ರೀ. ಮನು ಇದ್ರೆ ಕರಾಟೆ ಕ್ಲಾಸಿಗೆ ಹೋಗ್ಯಾನು. ನಾನು ನಮ್ಮ ಮನೆಯವ್ರು ತನುಗ್ರಿ. ಮ್ಯಾಲೆ ಸ್ವಲ್ಪ ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ ಟೊಮೆಟೊನೂ ಹಾಕ್ಬೋದಿತ್ತು, ಬಟ್ ನಾನು ಹಾಕಕ್ಕೆ ಹೋಗಿಲ್ಲ ರೀ. ಯಾಕಂದರೆ ಮೊನ್ನೆ ಟೊಮೆಟೊ ತಂದಿಲ್ಲ, ನಾನು ನೆನಪಾಗಿತ್ತಿಲ್ಲ. ಅದಕ್ಕೆ ಸ್ವಲ್ಪ ಇದ್ದು ಅಂಥೇಳಿ ನಾನು ಹಾಕಕ್ಕೆ ಹೋಗಲಿಲ್ಲ. ಈಗ ಮ್ಯಾಲೆ ಸ್ವಲ್ಪ ಎಳ್ಳು ಮತ್ತು ಹುರಿದಿಟ್ಟು ಎಳ್ಳು ಮತ್ತು ಶೇಂಗಾನ ಹಾಕಿ ಸ್ವಲ್ಪ ಮ್ಯಾಲೆ ಬೇಕಂದ್ರೆ ಗ್ರೀನ್ ಚಟ್ನಿ ಮತ್ತು ಸ್ವೀಟ್ ಚಟ್ನಿ ಮಾಡಿ ಹಾಕ್ಬೋದು ರೀ.
ಈ ರೀತಿ ಸರ್ವ್ ಮಾಡಿಬಿಟ್ರೆ ಇಟ್ಟು ಮಸ್ತ್ ಆಗುತ್ತೆ ರೀ. ಇದು ಸ್ವೀಟ್ ಚಟ್ನಿ ಮತ್ತು ಗ್ರೀನ್ ಚಟ್ನಿ ಏನೈತಲ್ರಿ ವಡಾಪಾವಿಗೂ ಹಚ್ಕೊಂಡು ತಿನ್ಬೋದು, ವಡಾಪಾವಿಗೂ ಯೂಸ್ ಮಾಡೋಕೆ ಬರ್ತೈತಿ. ಒಂದು ಸಲ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಯಾವಾಗ ಬೇಕಂದಾಗ ಪಟ್ ಅಂತ ಮಾಡ್ಕೊಂಡು ಬಿಡಕ್ಕೆ ಬರ್ತೈತೆ ರೀ. ಆಲ್ರೆಡಿ ಇದು ರೆಸಿಪಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ನಿನ್ನೆ ವಿಡಿಯೋದೊಳಗೆ ರೀ. ಈ ಮಸ್ತಾಗೆ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ರೆಡಿ ಆಗೈತೆ ನೋಡಿರಿ, ಚುಮ್ಮುರಿ ಸ್ನ್ಯಾಕ್ಸ್. ಈ ಕಡೆ ನಮ್ಮ ತನು ಚಾನು ರೆಡಿ ಮಾಡ್ಯಾಳು. ಇನ್ನು ಚಾ ಮತ್ತು ಚುಮ್ಮುರಿ ಮಸಾಲ ಆದರೂ ಅನ್ಬೋದು, ಏನಂತಾರೆ ಇದಕ್ಕೆ ಹಸಿ ಚೂಡಾರಿ ಮಸ್ತ್ ಆಗುತ್ತೆ. ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸೋಂದ್ರೆ ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ, ಮತ್ತೆ ಸಿಗ್ತೀವಿ ರೀ.